ಒಬ್ಬ ಜ್ಞಾನಿಗೆ ಹಸಿವಾಗ್ಬೋದೇನು? ಅವನಿಗೆ ನೋವಾಗ್ಬೋದೇನು? ದೇಹಕ್ಕೆ ರೋಗ ಬಂದಾಗ ಅವನಿಗೂ ದುಃಖ ಆಗ್ತದೇನು? ಹಂಗಾದ್ರೆ ಜ್ಞಾನಿಯಾದವನಿಗೆ ದುಃಖವೇ ಇಲ್ವೇ? ಸಿದ್ಧಾರ್ಥ ಸ್ವಾಮಿಗಳು ಇದರ ಬಗ್ಗೆ ಏನು ಹೇಳ್ತಾರೆ? ಈ ಪ್ರಶ್ನೆಯನ್ನೇ ಒಬ್ಬರು ಸ್ವಾಮಿಗಳ ಮುಂದೆ ಕೇಳ್ತಾರೆ. ಅಷ್ಟೇ ಅಲ್ಲ, ಸಾಮಾನ್ಯ ಮನುಷ್ಯನಾದಂಥ ಜೀವನವೇ ಬ್ರಹ್ಮ ಎಂದು ಹೇಗೆ ಹೇಳುತ್ತೀರಿ? ಕಲ್ಲಿನ ಮೂರ್ತಿಯೆಂದು ದೇವರನ್ನ ಪೂಜಿಸುವುದಕ್ಕೂ ಜೀವನೇ ಬ್ರಹ್ಮ ಎಂದು ಹೇಳುವುದಕ್ಕೂ ವ್ಯತ್ಯಾಸವೇನು? ದೊಡ್ಡ ದೊಡ್ಡ ಪಂಡಿತರು ಸಿದ್ಧಾರ್ಥ ಸ್ವಾಮಿಗಳಿಗೆ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಅಧ್ಯಾಯದ ಕೊನೆಯಲ್ಲಿ ನಡೆಯುವಂಥ ಇನ್ನೊಂದು ಅದ್ಭುತವಾದಂಥ ಘಟನೆ, ಗುಜ್ಜಮ್ಮ ಎಂಬ ಒಬ್ಬ ಮಹಿಳೆ ಸ್ವಾಮಿಗಳ ಬಳಿಗೆ ಬಂದು ನನ್ನ ಜೀವನದ ದುಃಖ ದೂರವಾಗಲು ದಾರಿ ತೋರಿಸಿ ಅಂತ ಕೇಳ್ತಾಳೆ. ಆಕೆಗೆ ಸಿದ್ಧಾರೂಢರು ಏನು ಹೇಳಿದ್ರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ವಿಡಿಯೋದಲ್ಲಿದೆ. ಶರಣು ಶರಣಾರ್ಥಿಗಳು, ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸಿದ್ಧಾರ್ಥ ಚರಿತ್ರೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿದ್ಧಾರ್ಥ ಸ್ವಾಮಿಗಳ ಜ್ಞಾನವನ್ನು ಕೇಳಲು ಪ್ರತಿ ದಿವಸ ಅನೇಕ ಜನರು ಅವ್ರ ಸುತ್ತ ಸೇರ್ತಾ ಇದ್ರು. ಒಂದು ದಿವಸ ಒಬ್ಬ ಪಂಡಿತ ಸ್ವಾಮಿಗಳು ಬಂದು ಸಿದ್ಧಾರ್ಥ ಕೇಳಿದ್ರು, ಅಪ್ಪ ಸಿದ್ಧಾರ್ಥ ಸ್ವಾಮಿಗಳೇ, ಈ ಜಗತ್ತು ನಮಗೆ ಹೆಂಗೆ ಕಾಣುತ್ತದೆ ಅಂದರೆ ಇದಕ್ಕೆ ಬೆಳಕು ಕೊಡುವುದು ಯಾವುದು? ಆಗ ಸಿದ್ಧಾರೂಢರು ಹೇಳ್ತಾರೆ, ಹಗಲಿನಲ್ಲಿ ಸೂರ್ಯನ ಬೆಳಕಿನಿಂದ ನಮಗೆ ಎಲ್ಲವೂ ಕಾಣುತ್ತದೆ. ರಾತ್ರಿಯಲ್ಲಿ ದೀಪ ಅಥವಾ ಚಂದ್ರನ ಬೆಳಕಿನಿಂದ ವಸ್ತುಗಳು ನಮಗೆ ಕಾಣುತ್ತವೆ. ಆದರೆ ಆ ಬೆಳಕನ್ನು ನೋಡುವುದು ನಮ್ಮ ಕಣ್ಣು ಮುಚ್ಚಿದಾಗ ಹೊರಗಿನ ವಸ್ತುಗಳು ಕಾಣುವುದಿಲ್ಲ. ಆಗ ನಮ್ಮ ಮನಸ್ಸು ಮತ್ತು ಬುದ್ಧಿ ಒಳಗಿನ ವಿಚಾರಗಳನ್ನು ತೋರಿಸ್ತದೆ. ಆದರೆ ಗಾಢ ನಿದ್ರೆಯಲ್ಲಿ ಮನಸ್ಸು ಬುದ್ಧಿ ಎಲ್ಲವೂ ಶಾಂತವಾಗಿದ್ದರೂ ನಾವು ಇದ್ದೇವೆ ಎಂಬ ಅರಿವು ಮಾತ್ರ ಉಳಿಯುತ್ತದೆ. ಸ್ವಾಮಿಗಳು ಹೇಳಿದರು, ನಮ್ಮೊಳಗಿನ ಆ ಚೈತನ್ಯವೇ ನಿಜವಾದ ಬೆಳಕು, ಅದೇ ಎಲ್ಲವನ್ನ ಅನುಭವಿಸುವ ಮೂಲ. ಈ ಮಾತನ್ನ ಕೇಳಿದಂಥ ಪಂಡಿತರು ಬಹಳ ಸಂತೋಷಪಟ್ಟರು. ನಂತರ ಚಿದಂಬರ ದೀಕ್ಷಿತ ಅನ್ನುವಂಥ ಪಂಡಿತರು ಸಿದ್ಧಾರೂಢರ ಹತ್ರ ಬಂದು ಮತ್ತೊಂದು ಪ್ರಶ್ನೆ ಕೇಳಿದ್ರು. ಸಿದ್ಧಾರೂಢ ಸ್ವಾಮಿಗಳೇ, ನೀನೇ ಬ್ರಹ್ಮಮಯ ಅಂತ ಹೇಳುವುದರಿಂದ ಅರ್ಥ ಏನು ಅಂತ ಕೇಳಿದ್ರು. ಅವರ ಸಂಶಯ ಬಹಳ ಸರಳವಾಗಿತ್ತು. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ನೀನು ರಾಜನಂತೆ ಇದ್ದೀಯಾ ಅಂತ ಹೊಗಳಿದ್ರೆ ಅವನು ನಿಜವಾಗಿ ರಾಜನಾಗುವುದಿಲ್ವಲ್ಲ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನೀನೇ ಬ್ರಹ್ಮ ಅಂತ ಹೇಳಿದ ಮಾತ್ರಕ್ಕೆ ಅವನು ಬ್ರಹ್ಮನಾಗಿಬಿಡ್ತಾನೇನು? ಸ್ವಾಮಿಗಳು ಸಿದ್ಧಾರೂಢರು ಬಹಳ ಶಾಂತವಾಗಿ ಉತ್ತರಿಸಿದ್ರು, ಇದು ಯಾರನ್ನಾದರೂ ಹೊಗಳುವ ತೆಗಳುವ ಮಾತಲ್ರಪ್ಪ. ಮನುಷ್ಯನು ತನ್ನನ್ನ ದೇಹವೆಂದುಕೊಂಡು ನಾನು ದುಃಖಿ, ನಾನು ಸುಖಿ, ನಾನು ಸಣ್ಣವನು, ನಾನು ಸಂಸಾರದಲ್ಲಿ ಸಿಲುಕಿಕೊಂಡಿದ್ದೇನೆ ಅಂದ್ಕೊಳ್ತಾನೆ. ಆದರೆ ಅವನ ನಿಜವಾದ ಸ್ವರೂಪ ಏನು ಎಂಬುದನ್ನು ತಿಳಿಸುವುದೇ ಈ ಜ್ಞಾನ. ಅಂದರೆ ಹೊಸದಾಗಿ ಬ್ರಹ್ಮನನ್ನಾಗಿ ಮಾಡುವುದಲ್ಲ, ತಾನು ನಿಜವಾಗಿ ಯಾರು ಎಂಬುದನ್ನು ತಿಳಿಸುವುದು. ಸಿದ್ಧಾರೂಢರ ಉತ್ತರದಿಂದ ದೀಕ್ಷಿತರ ಸಂಶಯ ದೂರವಾಯಿತು. ಅಷ್ಟರಲ್ಲಿ ಮತ್ತೆ ದೀಕ್ಷಿತರು ಮತ್ತೊಂದು ಪ್ರಶ್ನೆ ಕೇಳಿದ್ರು, ಯಪ್ಪ ಸಿದ್ಧಾರ್ಢ್ರೆ, ನಾವು ಕಲ್ಲು ಅಥವಾ ಲೋಹದ ಮೂರ್ತಿಗಳನ್ನು ದೇವರೆಂದು ಪೂಜಿಸುತ್ತೇವಲ್ಲ, ಹಂಗಾದ್ರೆ ಜೀವನೇ ಬ್ರಹ್ಮ ಎಂದು ಹೇಳುವುದು ಒಂದು ನಂಬಿಕೆಯೇ? ಅದಕ್ಕೆ ಸಿದ್ಧಾರೂಢರು ಉತ್ತರ ಕೊಡ್ತಾರೆ, ಇವೆರಡೂ ಒಂದೇ ಅಲ್ಲ. ಮೂರ್ತಿ ಪೂಜೆ ಭಕ್ತಿಯ ಮಾರ್ಗ, ಆದರೆ ಆತ್ಮಜ್ಞಾನದಲ್ಲಿ ಹೋದಾಗ ಹೊಸದಾಗಿ ಯಾವುದನ್ನು ಅಲ್ಲಿ ಸೃಷ್ಟಿಸುವುದಿಲ್ಲ. ಮನುಷ್ಯನು ತನ್ನ ನಿಜವಾದ ಸ್ವರೂಪವನ್ನು ಮರೆತು ತಾನೇ ಕೇವಲ ದೇಹ ಎಂದುಕೊಂಡಿರ್ತಾನೆ. ಆ ತಪ್ಪು ತಿಳುವಳಿಕೆ ದೂರವಾದಾಗ ತನ್ನ ನಿಜವಾದ ಸ್ವರೂಪ ಅವನಿಗೆ ತಿಳಿಯುತ್ತದೆ. ಈ ಮಾತನ್ನು ಕೇಳಿ ರಾಮದೀಕ್ಷಿತರು ಸ್ವಾಮಿಗಳ ಮಾತನ್ನು ಒಪ್ಕೊಂಡ್ರು. ನಂತರ ತಿರಕಂಭಟ್ಟ ಎಂಬ ಪಂಡಿತನು ಸಿದ್ಧಾರೂಢರ ಎದುರಿಗೆ ಬಂದು, ಸಿದ್ಧಾರೂಢ ಸ್ವಾಮಿಗಳೇ, ಬ್ರಹ್ಮನನ್ನು ನಾವು ಹೇಗೆ ಗುರುತಿಸಬೇಕು ಅಂತ ಕೇಳಿದಾಗ ಸಿದ್ಧಾರೂಢರು ಹೇಳ್ತಾರೆ, ಅದು ಶಾಶ್ವತವಾದದ್ದು, ಅದು ಎಲ್ಲೆಡೆ ಇರುವುದು, ಅದು ಎಲ್ಲದಕ್ಕೂ ಆಧಾರವಾದದ್ದು, ಅದಕ್ಕೆ ಮಿತಿ ಇಲ್ಲ, ಅದು ಅರಿವಿನ ಸ್ವರೂಪ. ತಿರಕಂಭಟ್ಟರಿಗೆ ಮತ್ತೊಂದು ಪ್ರಶ್ನೆ ಬಂತು. ಮತ್ತೆ ಆಮೇಲೆ ಆನಂದವೇ ಬ್ರಹ್ಮನ ಲಕ್ಷಣ ಎಂದು ಹೇಳಿದರೆ ಸಾಕಾಗಲ್ವೇನು? ಮತ್ತೆ ಸಿದ್ಧಾರೂಢರು ಹೇಳ್ತಾರೆ, ಹಾಲನ್ನು ಕೇವಲ ಬಿಳಿ ಎಂದು ಹೇಳಿದರೆ ಸಾಕಾಗುವುದಿಲ್ವೇನು? ಯಾಕಂದರೆ ಬಿಳಿಯಾಗಿರುವ ಇನ್ನೂ ಅನೇಕ ವಸ್ತುಗಳಿವೆ. ಅದೇ ರೀತಿ ಒಂದೇ ಒಂದು ಗುಣದಿಂದ ಬ್ರಹ್ಮನನ್ನು ಗುರುತಿಸಲು ಸಾಧ್ಯವಿಲ್ಲ. ಆದ್ದರಿಂದ ಬ್ರಹ್ಮನ ಸ್ವರೂಪವನ್ನು ಹಲವಾರು ರೀತಿಯಲ್ಲಿ ನಾವು ವಿವರಿಸಬೇಕಾಗ್ತದೆ ಅಂತ ಹೇಳಿದರು. ಆದರೆ ಇಲ್ಲಿ ಕತೆ ಬಹಳ ಕುತೂಹಲಕರವಾಗಿದೆ. ವಿಡಿಯೋ ಕೊನೆಯವರೆಗೆ ನೋಡಿ. ಮುಂದೆ ಒಬ್ಬ ಬ್ರಾಹ್ಮಣ ಸ್ವಾಮಿಗಳಿಗೆ ಬಂದು ಅಲ್ಲಿದ್ದಂಥ ಬ್ರಾಹ್ಮಣ ಸ್ವಾಮಿಗಳಿಗೆ ಅಲ್ಲಿ ಕುಳಿತಿದ್ರು, ಅವರಿಗೆ ಊಟವನ್ನು ತಂದುಕೊಟ್ಟ. ಎಲ್ಲರೂ ಊಟ ಮಾಡ್ತಾ ಇದ್ರು. ಸಿದ್ಧಾರೂಢ ಸ್ವಾಮಿಗಳಿಗೂ ಕೂಡ ಕೊಟ್ಟರು. ಸಿದ್ಧಾರೂಢ ಸ್ವಾಮಿಗಳು ಕೂಡ ಆ ಅನ್ನವನ್ನು ಸ್ವೀಕರಿಸಿ ಊಟ ಮಾಡಿದರು. ಇದೆಲ್ಲವನ್ನು ನೋಡಿದಂಥ ಗೋವಿಂದ ಭಟ್ಟರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಸಿದ್ಧಾರೂಢರೇ, ನೀವು ಆತ್ಮವು ಸದಾ ಆನಂದದಲ್ಲಿ ಇರ್ತಿದಂತ ಹೇಳಿದ್ರಲ್ಲ, ಹಾಗಾದರೆ ನಿಮ್ಗೆ ಹಸಿವಾಯಿತು, ನೀವು ಊಟ ಮಾಡ್ತಾ ಇದ್ದೀರಿ, ಹಾಗಾದರೆ ಜ್ಞಾನದಿಂದ ಹಸಿವು ಕೂಡ ಹೋಗಬೇಕಾಗಿತ್ತಲ್ಲ, ಹಾಗಾದರೆ ದೊಡ್ಡ ದುಃಖಗಳು ಹೇಗೆ ಹೋಗ್ತವೆ? ನಿಮ್ಮ ಹಸಿವೇ ಹೋಗ್ತಾ ಇಲ್ಲ, ನೀವು ಊಟ ಮಾಡ್ತಾ ಇದ್ದೀರಿ,
ಜ್ಞಾನದಿಂದ ದುಃಖಗಳು ಹೆಂಗೆ ಹೋಗ್ತಾವ ಅಂತ ಅಂದ್ಬಿಟ್ರು. ಆಗ ಸಿದ್ಧಾರೂಢರು ಹೇಳಿದ್ರು, ನೀವು ಯಾರನ್ನ ಗಮನಿಸಿ ಪ್ರಶ್ನೆ ಕೇಳ್ತಾ ಇದ್ದೀರಿ? ದೇಹವನ್ನ, ಆತ್ಮವನ್ನ. ದೇಹಕ್ಕೆ ಹಸಿವು ಬರ್ತದೆ, ದೇಹಕ್ಕೆ ರೋಗ ಬರ್ತದೆ, ಈ ದೇಹಕ್ಕೆ ವಯಸ್ಸಾಗ್ತದೆ. ಆದರೆ ಇವೆಲ್ಲವನ್ನ ಗಮನಿಸುವ ಚೈತನ್ಯ ಬೇರೆ ಅಲ್ಲ. ಜ್ಞಾನಿ ದೇಹಕ್ಕೆ ಬಂದ ಅನುಭವವನ್ನು ತನ್ನ ನಿಜವಾದ ಸ್ವರೂಪವೆಂದು ಅನಿಸ್ಕೊಳ್ಳುವುದಿಲ್ಲ. ಸಿದ್ಧಾರೂಢರು ಒಂದು ಸುಂದರವಾದಂಥ ಉದಾಹರಣೆ ನೀಡುತ್ತಾರೆ. ನೋಡಿ ಪಂಡಿತರೇ, ನೀರಿನಲ್ಲಿರುವ ಕಮಲದ ಎಲೆಗೆ ನೀರು ತಾಗ್ತದೆ, ಆದರೆ ಅದು ನೀರಿನಲ್ಲಿ ನೆನೆದು ಹೋಗುವುದಿಲ್ಲ. ಅದೇ ರೀತಿ ಜ್ಞಾನಿ ಜೀವನದಲ್ಲಿ ಸುಖ ದುಃಖ ಬಂದರೂ ಅವುಗಳಲ್ಲಿ ಸಂಪೂರ್ಣವಾಗಿ ಸಿಲುಕಿಕೊಳ್ಳುವುದೇ ಇಲ್ಲ. ಸಿದ್ಧಾರೂಢ ಸ್ವಾಮಿಗಳ ಉತ್ತರಗಳನ್ನು ಕೇಳುತ್ತಾ ಇದ್ದಂಥ ಎಲ್ಲ ಪಂಡಿತರ ಸಂಶಯಗಳು ಒಂದೊಂದಾಗಿ ದೂರ ಆಗ್ತಾ ಇದ್ದ. ಅವರು ಸಿದ್ಧಾರೂಢರನ್ನ ಕೇವಲ ಒಬ್ಬ ಸಾಧುವಾಗಿ ನೋಡಲಿಲ್ಲ, ತಮ್ಮನ್ನ ಸತ್ಯದ ದಾರಿಯಲ್ಲಿ ನಡೆಸುವ ಸದ್ಗುರು ಅಂತ ಅವರು ಒಪ್ಕೊಂಡ್ರು. ಇವರಲ್ಲಿದ್ದಂಥ ಅಹಂಕಾರ ಮತ್ತು ವಾದದ ಮನೋಭಾವ ಕೂಡ ಕಡಿಮೆಯಾಯಿತು. ಕೆಲವು ದಿನಗಳು ಸ್ವಾಮೀಜಿಗಳ ಜೊತೆಗೆ ಇದ್ದು ಅವರಿಂದ ಜ್ಞಾನವನ್ನು ಪಡ್ಕೊಂಡ್ರು. ಈ ಎಲ್ಲ ವಿಚಾರವನ್ನು ಕೇಳಿದಂಥ ಗುಜ್ಜಮ್ಮ ಎಂಬುವಂಥ ಒಬ್ಬ ಮಹಿಳೆ ಸಿದ್ಧಾರೂಢ ಸ್ವಾಮಿಗಳ ಬಳಿಗೆ ಬಂದ್ಬಿಟ್ಲು. ಅವಳ ಕೈಯಲ್ಲಿ ಹಣ್ಣು ಮತ್ತು ಹೂಗಳಿದ್ದು, ಹಣ್ಣು ಮತ್ತು ಹೂಗಳು ಸಿದ್ಧಾರೂಢರ ಎದುರಿಗೆ ಇಟ್ಟು ಸ್ವಾಮಿಗಳಿಗೆ ನಮಸ್ಕರಿಸಿ ಅವಳು ಹೇಳಿಬಿಟ್ಲು, ಗುರುವೇ, ನನ್ನ ಜೀವನದ ದುಃಖ ದೂರವಾಗಲು ನನಗೆ ದಾರಿ ತೋರಿಸಿ ಅಪ್ಪ ಅಂದ್ಬಿಟ್ಲು. ಅವಳ ಭಕ್ತಿ ಮತ್ತು ಮನಸ್ಸಿನ ನೋವನ್ನು ಕಂಡಂಥ ಸಿದ್ಧಾರೂಢರು ಕರುಣೆ ತೋರಿದರು. ಅವಳಿಗೆ ಶುದ್ಧವಾದ ಜೀವನ, ಪೂಜೆ ಮತ್ತು ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವ ಮಾರ್ಗವನ್ನು ತಿಳಿಸಿದರು. ನಂತರ ಅವಳಿಗೆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿ, ಇದನ್ನು ಮರೆಯದೆ ಸದಾ ಭಕ್ತಿಯಿಂದ ಜಪಿಸುತ್ತಿರು ತಾಯಿ ಅಂತ ಹೇಳಿದರು. ಗುರುಗಳಿಂದ ಉಪದೇಶವನ್ನು ಪಡೆದಂಥ ಗುಜ್ಜಮ್ಮಳಿಗೆ ಬಹಳ ಸಂತೋಷ ಆಯಿತು. ತಮ್ಮ ಜೀವನಕ್ಕೆ ಒಂದು ದಾರಿ ಸಿಕ್ಕಿತ್ತು ಎಂಬ ಭಾವದಿಂದ ಸಿದ್ಧಾರೂಢರನ್ನ ಹೃದಯದಿಂದ ನೆನೆಯುತ್ತಾ ಅಲ್ಲಿಂದ ಹೊರಟು ಬಿಟ್ಲು. ಸಿದ್ಧಾರೂಢ ಸ್ವಾಮಿಗಳು ಅಲ್ಲಿಂದ ಹೊರಡಲು ಸಿದ್ಧರಾದಾಗ ಭಕ್ತರೆಲ್ಲರೂ ಬಹಳ ಸಂತೋಷದಿಂದ ಅವರನ್ನು ಗೌರವದಿಂದ ಪಲ್ಲಕ್ಕಿಯಲ್ಲಿ ಕೂಡಿಸಿ ಊರೆಲ್ಲ ಮೆರವಣಿಗೆ ಮಾಡಿದರು. ಸಿದ್ಧಾರೂಢ ಸ್ವಾಮಿಗಳು ಎಲ್ಲರಿಗೂ ಆಶೀರ್ವಾದವನ್ನು ನೀಡಿ ತಮ್ಮ ಪಯಣವನ್ನು ಮುಂದುವರಿಸಿದರು. ಈ ಸಿದ್ಧಾರೂಢ ಸ್ವಾಮಿಗಳ ಅಧ್ಯಾಯದಿಂದ ನಮಗೆ ಒಂದು ಬಹಳ ಮುಖ್ಯವಾದ ವಿಚಾರ ಏನಂತಂದರೆ, ನಾವು ನಮ್ಮ ದೇಹ ಮಾತ್ರವಲ್ಲ, ದೇಹಕ್ಕೆ ಹಸಿವು ಬರ್ತದೆ, ಮನಸ್ಸಿಗೆ ದುಃಖ ಬರ್ತದೆ, ಜೀವನದಲ್ಲಿ ಸುಖ ದುಃಖಗಳು ಬರ್ತವೆ. ಆದರೆ ಇವೆಲ್ಲವನ್ನು ಗಮನಿಸುತ್ತಿರುವ ನಮ್ಮೊಳಗಿನ ಚೈತನ್ಯವನ್ನು ಅರಿತುಕೊಂಡಾಗ ಜೀವನವನ್ನು ನೋಡುವ ನಮ್ಮ ದೃಷ್ಟಿಯೇ ಬದಲಾಗ್ಬಿಡುತ್ತದೆ. ಮತ್ತು ಗುಜ್ಜಮ್ಮಳ ಕಥೆ ನಮಗೆ ಹೇಳುವುದೇನೆಂದರೆ, ನಿಜವಾದ ಭಕ್ತಿ, ಗುರುವಿನಲ್ಲಿ ನಂಬಿಕೆ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಜೀವನದ ಕತ್ತಲೆಯಲ್ಲಿಯೂ ದಾರಿಯನ್ನು ಕಾಣಬಹುದು. ಶ್ರೀ ಸಿದ್ಧಾರೂಢರ ಚರಿತ್ರೆಯು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣು ಶರಣಾರ್ಥಿಗಳು.